ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನೀವೆಲ್ಲರೂ ಗೆಸ್ ಮಾಡಿರ್ತೀರ ಈ ತಮ್ನೇಲ್ ನೋಡಿದ್ದು ಯಾವ ವಿಡಿಯೋ ಅಂತ ಎಲ್ಲ. ಸೊ ವಿಡಿಯೋನ ಫುಲ್ ಸ್ಕಿಪ್ ಮಾಡ್ದಿರ ಫುಲ್ ಆಗಿ ನೋಡ್ಕೊಂಡು ಬನ್ನಿ. ಫುಲ್ ಎಂಜಾಯ್ ಇದೆ, ಫುಲ್ ಫನ್ ಇದೆ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಿರಾ. ಎಕ್ಸ್ಚೇಂಜ್ ಆಯಿತು, ಸ್ವಲ್ಪ ಹೊಟ್ಟೆ ಆಗ್ತಾ ಇತ್ತು ಅಂತ ತಿನ್ನೋದಕ್ಕೆ ಬಂದ್ವಿ. ಅಮ್ಮ ಅವರು ಹೊಟ್ಟೆ ಶಾಪ್ಗೆ ತಿನ್ನೋಣ ಅಂತಿದ್ರು. ಸೊ ತಿನ್ನೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಅವರು ಬರ್ತಾ ಇದ್ದಾರೆ. ಇಲ್ಲ ಏನು ಮಾಡಬೇಕು, ಇದು ಹೈಡ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಐಡಿಯಾ ಕೇಳಿದೆ, ಅದಕ್ಕೆ ಹುಡುಕ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಸೊ ನೀವು ಐಡಿಯಾಸ್ ಕೊಡಿ ಗಾಯ್ಸ್, ಏನಾದರೂ ಕಮೆಂಟ್ ಮಾಡಿ ಈ ಥರ ಸಿಚುವೇಷನಲ್ಲಿ ನಾನು ಈ ಥರ ಹೈಡ್ ಮಾಡಬೇಕಂದ್ರೆ ಯಾವ ಥರ ಏನು ಮಾಡ್ತೀನಿ ಅಂತ ನನಗೆ ತಿಳಿಸಿ. ಇವಾಗ ಸದ್ಯಕ್ಕೆ ಹೈಡ್ ಮಾಡಬೇಕು. ಅವಳಿಗೆ ಗೊತ್ತಾಗಬಾರ್ದು ಅಂತ ಹಿಂಗೆ ಬಚ್ಚಿಡೋಣ, ದೊಡ್ಡದಾಗಿ ತೊಗೊಂಬಂದಿದ್ದಕ್ಕೂ ಯೂಸ್ಫುಲ್ ಆಯಿತು. ಸೊ ಹಿಂಗೆ ಬಚ್ಚಿಡ್ತಾ ಇದ್ದೀವಿ. ಅವಳಿಗೆ ಬ್ಯಾಗ್ನ ಇಸ್ಕೊಂಡಿದ್ದೀರ ಇದ್ರೇ ನಮಗೆ ಇದು ಇಸ್ಕೊಂಡು ಏನಿಲ್ಲ, ಹೇಗಿದವಳು ತೋರಿಸ್ತೀವಿ, ಬಟ್ ಮನೆಗೆ ಹೋಗೋವರೆಗೂ ಬೇಡ ಅಂತ ಅಷ್ಟೇ. ಈ ಥರ ಇದೆ. ಸ್ವಲ್ಪ ಹಿಂಗೆ ತುರ್ಕಿ ಮಾಡಿ ಹಿಂಗೆ ಕ್ಲೋಸ್ ಮಾಡಬೇಕು. ಈಗ ಹೋಗಿದ್ರಿ, ಏನ್ ತಗೊಂಬಂದ್ರಿ? ಏನು ಇಲ್ಲ, ಸುಮ್ಮನೆ ಬರಲ್ಲ, ಏನಾದ್ರು ತಗೊಳಕ್ ಬಂದಿರ್ತೀರಿ ಅಂತ. ಏನು ಇಲ್ಲ, ಸಂಡೆ ಅಲ್ಲ. ಫೈನಲಿ ಬಂದ್ಲು. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಂತ ಇಟ್ಟಿದ್ವಿ ಬ್ಲಾಗ್ ಹೆಸರು? ಫಸ್ಟ್ ಬ್ಲಾಗು, ಬಟ್ ಇದು ರ್ಯಾಂಡಮ್ ಬ್ಲಾಗ್, ಮಲ್ಲೇಶ್ವರಂ ಬ್ಲಾಗ್. ಸೊ ಫಸ್ಟ್ ಬ್ಲಾಗ್ ಅಲ್ಲಿ ಏನಿದೆಯಾ, ಮಮ್ಮಿ ಇದ್ದಾರೆ. ಏನೇನು ಆರ್ಡರ್ ಮಾಡ್ತೀಯಾ? ಮೆನು ನೋಡು. ಫಸ್ಟ್ ಟೈಮ್ ಅವರೇ ನನಗೆ ಫ್ರೆಂಚ್ ಫ್ರೈಸ್ ಕೊಡಿಸು ಅಂತ ತುಂಬ ಹೇಳಿದ್ರು. ಸೊ ಶಾಪ್ಗೆ ಬಂದು ಅದು ಫ್ರೆಂಚ್ ಫ್ರೈಸ್ ಇಶ್ಯೂ ಆಗಿತ್ತು, ಒಂದು ಫ್ರೆಂಚ್ ಫ್ರೈಸ್ ತಿಂದು ಹೋಗೋಣ ಅಂತ ಬಂದಿ. ಅವ್ರ ಫೇವ್ರೆಟ್ ಆಗೋಗಿದೆ. ಇವಾಗ ತುಂಬಾ ದಿನ ಆಗಿತ್ತು ಕನಸು ತಿನ್ಬೇಕು. The next day. Two hours later. One eternity later. ಇಲ್ಲ, ಪಕ್ಕದ ಮನೆ ಅಂಕಲ್ಗೆ ಅವ್ರಿಗೆ ಸೈಜ್ ಸಣ್ಣದಾಕತಿ ಅಂದ್ರು, ನೀನು ಕೊಟ್ರು. ಸೈಜ್ ಕರೆಕ್ಟ್ ಐತೆ, ಚೆಕ್ ಮಾಡು. ನನಗೆ ಓಕೆ, ಥ್ಯಾಂಕ್ ಯು. ನಾನೆಲ್ಲ ನೀನು ಏನು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೆ ಅಂತ ಸೆಕೆಂಡ್ ನೋಡಿ ಆಮೇಲೆ ಎಕ್ಸ್ಪ್ರೆಷನ್ ಕೊಡ್ತೇನೆ. ಫಸ್ಟ್ ಸೆಕೆಂಡ್ ನೋಡ್ತೇನೆ. ಇಷ್ಟನಾ? ಏನೇನು ಎಕ್ಸ್ಪ್ರೆಷನ್ ಕೊಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ಬಹಳ ಓವರ್ ಆಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದೆ. ನಂಗೆ ಗೊತ್ತಿತ್ತು ನೀವೊಂದು ಸ್ವಲ್ಪ ಗೆಸ್ ಮಾಡಿರ್ತೀವಿ ಬ್ಯಾಗ್ ನೋಡಿ ಅಂತ ಅನ್ಕೊಂಡಿದ್ದೆ. ಗೊತ್ತಾಗಿತ್ತಾ? ಇಲ್ಲ. ಓಕೆ. ಹಣ ಬಂದ.
2,000 years later. ಹಾಯ್ ಹಾಯ್ ಫೈನಲಿ ಹಾಯ್ ಹಾಯ್ ಐಶ್ವರ್ಯ. ಫೈನಲಿ ಇವಾಗ ಕರ್ಕೊಂಡು ಬಂದಿದ್ದೀರಾ. ಇಲ್ಲಿ ಪಾಪ ನಮ್ಮಮ್ಮಂಗೆ ಗೊತ್ತೇ ಆಗ್ತಿಲ್ಲ ಎಲ್ಲಿ ಕ್ಯಾಮ್ರಾ ನೋಡೋದು ಅಂತ. ಫೈನಲ್ ಆಗಿ ಇವತ್ತು ಕರ್ಕೊಂಡು ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ, ಖುಷಿ ಆಗಿದೆ. ಮೊನ್ನೆ ಬರ್ತಡೇ ದಿವಸ ಏನೇನೋ ಒಂದು ತುಂಬಾ ಆಗ್ಲಿಲ್ಲ, ಅವತ್ತು ಟೈಮ್ ಬಹಳ ಕಡಿಮೆ ಆಯ್ತು, ಶಾರ್ಟ್ ಆಗಿತ್ತು. ಇವತ್ತು ಅದಕ್ಕೆ ಎಲ್ಲ ಫ್ರೀ ಮಾಡಿಕೊಂಡು ಇವತ್ತು ಒಂದು ತುಂಬ RCB ಕೂಡ ಗೆದ್ದಾಗಿದೆ. ಆ ಒಂದು ಖುಷಿಯಿಂದ ಎಲ್ಲದನ್ನೂ ಎಂಜಾಯ್ಮೆಂಟ್ ಮಾಡೋಣ ಅಂತ ಬಂದ್ಬಿಟ್ಟಿದ್ದೀವಿ. ಖುಷಿ ಆಗ್ತಿದೆ. RCB ವಿನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ತುಂಬ ತುಂಬ ಖುಷಿ ಇದೆ. ಎಲ್ಲರ ಕನಸು ಇದು, ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ. RCB ಈ ಸಲ ಕಪ್ ನಮ್ದು. ಸೊ ನಿಮ್ಗೆ ಏನು ಅನಿಸ್ತಿದೆ? RCB ವಿನ್ ಆಯ್ತು, ಖುಷಿ ಆಗ್ತಾ ಇದೆ. ಯೂಶಲಿ ಕ್ರಿಕೆಟ್ನ ಅಷ್ಟು ನೋಡಲ್ಲ, ಅಷ್ಟೊಂದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾರು ಕ್ರಿಕೆಟ್ ನೋಡಲ್ಲ. ಹಾಗಾಗಿ ಬಟ್ ಕಪ್ಪು ಗೆಲ್ತು ಅಂದ ತಕ್ಷಣ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ದವ್ರಿಗೂ ಎಷ್ಟು ಖುಷಿ ಆಯಿತು, ಕಣ್ಣಲ್ಲಿ ನೀರು ಬಂತು, ಎಷ್ಟು ಜೋಶ್ ಇತ್ತು. ಇನ್ನು ರಿಯಲ್ ಫ್ಯಾನ್ಸ್ ಆದವರು ಅವರು ಪಟಾಕ್ಷಿ ಹೊಡೆಯೋದು ಎಲ್ಲ ಸೆಲೆಬ್ರೇಷನ್ ಕೇಳಬೇಕಾ, ಅದಂತೂ ಜಾಸ್ತಿ. ನಮ್ಮ ಮನೆ ಕಡೆ ನಿನ್ನೆ ಎಲ್ಲ ಫುಲ್ ರಾತ್ರಿ ನೈಟ್ ಎಲ್ಲ ನಮ್ಮ ಮನೆ ಮೇಲ್ಗಡೆ ಇರೋರು ನೈಟ್ ಎಲ್ಲ ನೋಡಿದ್ದಾರೆ, ಟಿವಿನ ನೈಟ್ ಎಲ್ಲ ಮ್ಯಾಚ್ ನೋಡಿದ್ದಾರೆ, ಅಷ್ಟು ಕ್ರೇಜ್. ಇವಾಗ ಗೊತ್ತಾಯ್ತು RCBಗೆ ಯಾಕೆ ಇಷ್ಟೊಂದು ಕ್ರೇಜ್ ಇದೆ, ಯಾಕೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆ, ಯಾಕೆ ಇಷ್ಟು ಲಾಯಲ್ ಆಗಿರ್ತಾರೆ. ನಾನು ಅನ್ಕೊಂಡೆ ಇನ್ಮೇಲೆ ನಾನು ಕ್ರಿಕೆಟ್ ಅದೇನಂತ ತಿಳ್ಕೊಂಡು ನಾನು ನೋಡ್ಬೇಕು ಅಂತ, ಅಷ್ಟು ಏನೇನು ಖುಷಿ ಆಯ್ತು. ಸೊ ಅದೇ ಖುಷಿಗೆ ಇವತ್ತು ಪಿಜ್ಜಾ ತಿನ್ನಕ್ ಬಂದಿದ್ದೀವಿ. ಅಂದ್ರೆ ಕ್ರಿಕೆಟ್ ನೋಡಲ್ಲ ಅಂದ್ರು ನಮ್ಮ RCB ವಿನ್ ಆದಾಗ ಒಂದು ಫೀಲೇ ಬೇರೆ. ಹೌದು, ಆಫ್ಟರ್ 18 years ಆದ್ಮೇಲೆ ವಿನ್ ಆಗಿದೆ ಅನ್ನೋದು ಒಂದು ಫೀಲ್. ಒಂಥರ ಅದನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡಿದ ರೀತಿ, ಅದು ಎಂಜಾಯ್ ಮಾಡಿದ ರೀತಿ, ಸೊ ಎಲ್ಲ ಮಿಕ್ಸ್ಡ್ ಫೀಲಿಂಗ್. ಏನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಬಟ್ ತುಂಬಾನೇ ಖುಷಿ ಆಯ್ತು. ಅಂಡ್ ಅದೇ ಖುಷಿಗೆ ಇವತ್ತು ಪಿಜ್ಜಾ ತಿನ್ನೋದಕ್ಕೆ ಬಂತೀವಿ. ಆ್ಯಂಡ್ ಇನ್ನೊಂದು ನನ್ನ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಬೇಕಿತ್ತು. ಆವತ್ತು ದಿನ ಏನೋ ಟೈಮ್ ಆಗಲಿಲ್ಲ, ಅದೇನೋ ಬೇರೆ ಏನೋ ಪ್ಲ್ಯಾನ್ ಇಟ್ಕೊಂಡು ಬೇರೆ ಏನೋ ಆಗೋದು. ಸೊ ಅದ್ರ ಸೆಲೆಬ್ರೇಷನ್ ಜೊತೆಗೆ RCB ವಿನ್ ಆಯ್ತಲ್ಲ, ಅದ್ರ ಖುಷಿಗೂ ಡಬಲ್ ಧಮಾಕ ಥರ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಖುಷಿ ಇದೆ. ಆ್ಯಂಡ್ ಫೈನಲಿ ಈ ಸಲ ಕಪ್ ನಮ್ಮದು ಆಯಿತು. ಎಸ್, ಈ ಸಲ ಕಪ್ಪು ನಮ್ದು. ಸೊ ಇನ್ನೊಂದು ವಿಚಾರ ಏನಂದ್ರೆ, ನಮ್ ಇಬ್ರಕ್ಕಿಂತ ಪಿಜ್ಜಾ ತಿನ್ನೋ ಹುಚ್ಚು ನಮ್ಮ ಅಮ್ಮಂಗೆ ಜಾಸ್ತಿ. ಅವ್ರಿಗೆ ಫುಲ್ ಇಷ್ಟ ಪಿಜ್ಜಾ ತಿನ್ನಕ್ ಹೋಗ್ತೀವಿ ಅಂದಾಗ. ಅವ್ರು ಫುಲ್ ರೆಡಿ ಆಗ್ಬಿಟ್ಟು ಹೇಳೋದೇ ಬೇಡ, ಚೆನ್ನಾಗಿದೆ. ಹೇಳೋದು ನಮ್ಮ ಹೆಸರು, ತಿನ್ನೋದು ಮಾತ್ರ ಅವ್ರು. ಜೊತೆಗೆ ಇವರು ನಾನು ಹಿಂಗೆ ತಗೊಂಡು ಹಿಂಗೆ ತಿನ್ನೋ ಅಷ್ಟೇ ಖಾಲಿ ಆಗ್ಬಿಡ್ತಾರೆ, ಹಂಗಾಗಿ ನಂಗೆ ಸಿಗೋದೇ ಇಲ್ಲ. ಅದಕ್ಕೆ ಫಾಸ್ಟ್ ಆಗಿ ತಿನ್ಬೇಕು. ನೋಡಿ ನೋಡಿ ನೋಡಿ, ಇಲ್ಲಿ ತೋರಿಸಿ ನೋಡಿ, ಇದು ಝೂಮ್ ಹಾಕಿ ಅಲ್ಲಿ ತಿಂದಿರೋದೆಲ್ಲ ಹತ್ತಿರುತ್ತೆ ನೋಡಿ. ಎಲ್ಲಾದ್ರೂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂದು ಸುಸ್ತಾಗಿರೋ ಮುಖಾನ ನೋಡಿ, ತಿಂದೆ ಇನ್ನು ತಿನ್ನೋದಕ್ಕೋಸ್ಕರ ಕಾಯ್ತಾರೋ ಮುಖಾನ ನೋಡಿ, ಅರ್ಧಂಬರ್ಧ ತಿಂದು ಮತ್ತೆ ಆರ್ಡರ್ ಮಾಡಿ ಆರ್ಡರ್ ಬರೋದಕ್ಕೆ ವೇಟ್ ಮಾಡ್ತಿರೋ ಮುಖಾನ ನೋಡಿ. ನೋಡಿ ಅವ್ರ ಕಡೆ ಇಟ್ಕೊಂಡಿದಾರೆ, ಅದು ನಮ್ಮ ಕಡೆ ಬರೋದೇ ಇಲ್ಲ. ಕುಡಿದ್ಬಿಟ್ಟು ಲಾಸ್ಟಿಗೆ ಒಂದ್ ಗುಟ್ಟಕ್ಕೆ ಬಿಟ್ಟಿರ್ತಾರೆ ಅಷ್ಟೇ. ಕೋಲ್ಡ್ ಇದೆ ಅಂತ ಬಿಟ್ಟಿದ್ದಾರೆ, ಅದು ಸ್ವಲ್ಪ ನಾರ್ಮಲ್ ಆಗಿ ಇರೋದೇ ಇಲ್ಲ ಅದು. ನೋಡಿ ತಿಂದು ಸಾಕಾಗಿ ಕುಡಿತಾ ಇರೋದು ನೋಡಿ. ಟಿಶ್ಯೂ ಪೇಪರ್ ಬಿಡಲ್ಲ ಅಮ್ಮ, ಎಲ್ಲ ಟಿಶ್ಯೂ ಪೇಪರ್ ಇಲ್ಲ ನೋಡಿ ಎಲ್ಲ. ನೋ ಟಿಶ್ಯೂ ಪೇಪರ್, ನೋ ಪಿಜ್ಜಾ, ನಥಿಂಗ್, ಎವ್ರಿಥಿಂಗ್ ಜಯಮೂರ್ ಹೋಟೆಲ್. ಅದು ಏನಾಗ್ತಿತ್ತಂದ್ರೆ, ಸ್ಟಾರ್ಟಿಂಗು ಪಿಜ್ಜಾ ತಿನ್ಬೇಕಾದ್ರೆ ಅವ್ರು ತಿಂತಾ ಇರ್ಲಿಲ್ಲ. ನಾವು ತಿನ್ಬೇಕಾದ್ರೆ ಒಂದೊಂದು ಪೀಸ್ ಒಂದೊಂದು ಸ್ವಲ್ಪ ಕೊಟ್ಟು ರೂಢಿ ಮಾಡಿಸಿದ್ವಿ. ಅವ್ರು ಫಸ್ಟ್ ಎಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಈಗ ರೋಟಿ ಮೇಲೆಲ್ಲ ಪಲ್ಯ ಎಲ್ಲ ಹಾಕೊಡ್ತಾರೆ, ಅದನ್ನ ತಿಂತೀರಾ, ಮನೇಲೆ ತಿನ್ನಿ ನಾನೇ ಮಾಡ್ತೀನಿ ಅಂತ.
ಅದು ಯಾವಾಗ ನಾನು ಒಂದ್ 3-4 ಸಲ ಪಿಜ್ಜಾ ಕೊಡ್ಸಿ ತಿನ್ಸಿ ರೂಢಿ ಮಾಡ್ಸಿದ್ವೋ ಅವಾಗಿಂದ ನಮ್ಗ್ ಪಿಜ್ಜಾ ಬಿಡಲ್ಲ. ನಾವ್ ಬರಲ್ಲ ಅಂದ್ರೂ ನಮ್ಮನ್ನ ಮನೇಲಿ ಇರ್ಸಿ ಅವ್ರಾದ್ರೂ ಬಂದ್ ತಿಂತಾರೆ. ಅಷ್ಟು ಪಾಶ್ ಆಗಿದ್ದಾರೆ ಇವಾಗ. ಆರ್ಡರ್ ಮಾಡಕ್ಕೆಲ್ಲ ಗೊತ್ತಾಗಲ್ಲ, ಒಂಚೂರು ಗೊತ್ತಾದ್ರೆ ಬಂದ್ಬಿಡ್ತಾರೆ. ಮುಗೀತು, ನಾವ್ ಯಾರು ಬೇಡವೇ ಬೇಡ. ವಾಕಿಂಗ್ ಅನ್ಕೊಂಡು ಆಲ್ರೆಡಿ ಅವರು ಅವ್ರ ಫ್ರೆಂಡ್ ವಾಕಿಂಗ್ ಅನ್ಕೊಂಡು ಈವ್ನಿಂಗ್ ಹೋಗಿ ಮಸಾಲ್ ಪುರಿ, ಬೇಲ್ ಪುರಿ, ಸೇವ್ ಪುರಿ ತಿಂತಾರೆ. ಇನ್ ಇದನ್ನು ಗೊತ್ತಾಗ್ಬಿಟ್ರೆ ಆಮೇಲೆ ಇದನ್ನು ಅಷ್ಟೇ. ಅದಕ್ಕೆ ನಾವ್ ಹೇಳ್ಕೊಡ್ತೀವಿ. ಮಿಮಿಕ್ರಿ ಮಾಡ್ತಾ ಇದ್ದೀನಿ, ಮಿಮಿಕ್ರಿ. ಅದ್ರಲ್ಲೂ ನಾನೇ ಕ್ಯೂಟ್ ಆಗಿ ಕಾಣ್ತೀನಿ. ಮೈಕ್ ಹಾಕೊಂಡು ಇದ್ರಲ್ಲೂ ನಾನೇ ಕ್ಯೂಟ್ ಆಗಿ ಕಾಣಿಸ್ತೀನಿ ಅಲ್ವಾ? ಭ್ರಮೆ ಕಮೆಂಟ್ ಮಾಡಿ ಯಾರು ಕ್ಯೂಟ್ ಆಗಿದ್ದಾರೆ ಅಂತ. ಬೇಡ, ಕಮೆಂಟ್ ಮಾಡ್ಬೇಡಿ, ಹಂಗೆ ಹೋಗಿ ಎಡಿಟ್ ನಾನೇ ಮಾಡ್ಬೇಕು. ನಾನೇ ಇದನ್ನ ಒತ್ತಿ ಹಾಕ್ತೀನಿ. ನೋ, ಇಟ್ಕ ಫೋನ್ ಇಲ್ಲಿ ಹೆಂಗ್ ಅಷ್ಟೇ ಹೆಂಗ್ ಹೇಳೋದು ಹೇಳ್ತಾರೆ. ಹೇಳ್ರಪ್ಪ, ಹೇಳ್ರು ಅಷ್ಟೇ. ಇದಲ್ಲ ಅದು ಅಷ್ಟೇ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ, ವರ್ಡ್ಸ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ, ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾ ಅಂದ್ರೆ ನನಗೆ ಅದನ್ನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದನ್ನೆಲ್ಲಾನು ನಾನು ಕ್ಲಿಯರ್ ಮಾಡ್ತೀನಿ ಅಂಡ್ ಎಲ್ಲಾನು ಇನ್ನೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಇಂದ. ಸೊ ನನ್ನ ಚಾನೆಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಐಶ್ವರ್ಯ ವ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ. And see you in the next video. Thank you.